ಗೈಸ್ ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದರೆ ಯಾರೆಲ್ಲ ಸಪ್ರೇಷನಲ್ಲಿ ಇದ್ದೀರಾ, ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ, ದೂರ ಇದ್ದೀರಾ, ಬ್ರೇಕಪ್ ಸಿಚುಯೇಷನ್ ಆಗಿದೆ, ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ. ಸೊ ಈ ಒಂದು ರೀಡಿಂಗ್ ಮದುವೆ ಆಗಿ ಡಿವೋರ್ಸ್ ಆಗಿರುವಂತಹ ಹಸ್ಬೆಂಡ್ ಆ್ಯಂಡ್ ವೈಫ್ಗೂ ಕೂಡ ಈ ಒಂದು ರೆಸೊನೇಟ್ ಆಗುತ್ತೆ ಈ ಒಂದು ವಿಡಿಯೋ. ಸೊ ದಯವಿಟ್ಟು ಈ ಒಂದು ರೀಡಿಂಗ್ನ ಫುಲ್ ನೋಡಿ ಅಂತ ಹೇಳ್ತಾ, ಸೊ ಕಾನ್ಸೆಪ್ಟ್ ಏನಂತ ಅಂದರೆ, ಸೊ ನಿಮ್ಮ ಕನೆಕ್ಷನ್ನು ಮುಂದೆ ಬರುವಂಥ ದಿನಗಳಲ್ಲಿ ರೀಕನ್ಸಿಲೇಷನ್ ಆಗತ್ತಾ ಅನ್ನೋ ಒಂದು ರೀಡಿಂಗ್ನ ತೊಗೊಂಡು ಬಂದಿದ್ದೀನಿ. ಸೊ ಐ ಥಿಂಕ್ ಈ ಒಂದು ರೀಡಿಂಗ್ ತುಂಬ ಸತಿ ನಾನು ಮಾಡಿದ್ದೀನಿ, ಬಟ್ ಸ್ಟಿಲ್ ಈ ಒಂದು ರೀಡಿಂಗ್ ಇನ್ನೂ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾನೆ ಇದ್ದೀರಾ. ಸೊ ಹಾಗಾಗಿ ಮತ್ತೊಂದು ಸತಿ ತೊಗೊಂಡು ಬಂದಿದ್ದೀನಿ. ಸೊ ಮುಂದೆ ಬರುವಂಥ ದಿನಗಳಲ್ಲಿ ನಿಮ್ಮ ವ್ಯಕ್ತಿಯ ಜೊತೆಗೆ ನಿಮ್ಮ ಒಂದು ಕನೆಕ್ಷನು ರೀಕನ್ಸಿಲೇಷನ್ ಆಗತ್ತಾ ಅನ್ನೋ ಒಂದು ರೀಡಿಂಗ್. ಸೊ ಈ ಒಂದು ರೀಡಿಂಗ್ನ ಫುಲ್ ನೋಡಿ ಅಂತ ಹೇಳ್ತಾ, ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಆ್ಯಂಡ್ ಈ ಒಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಯಾವುದೇ ವರ್ಷ ಯಾವುದೇ ತಿಂಗಳು ಫಾರ್ ಫಸ್ಟ್ ಟೈಮ್ ಈ ಒಂದು ರೀಡಿಂಗ್ನ ನೀವು ನೋಡಿದ್ರೆ ಖಂಡಿತ ನಿಮಗೆ ರೆಸೊನೇಟ್ ಆಗುತ್ತೆ. ಆ್ಯಂಡ್ ಪರ್ಸ್ನಲ್ ರೀಡಿಂಗು ಮತ್ತು ಟ್ಯಾರೋ ಕೋರ್ಸ್ನ ತೊಗೊಳೋದಕ್ಕೆ ಯಾರಿಗೆ ಇಂಟ್ರೆಸ್ಟೆಡ್ ಇದೆ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತೆ, ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿ ನಾನು 2 ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ. ಆ್ಯಂಡ್ ಫಸ್ಟ್ ಕ್ರಿಸ್ಟಲ್ ಬಂದು ಗೋಲ್ಡನ್ ಕಾರ್ಡ್ಸ್ ಆ್ಯಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ರೆಡ್ ಜಾಸ್ಪರ್. ಇವೆರಡು ಕ್ರಿಸ್ಟಲಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಸೊ ಎಸ್ ಗೈಸ್ ಇವಾಗ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಯಾರೆಲ್ಲ ಇಲ್ಲಿ ಗೋಲ್ಡನ್ ಕಾರ್ಡ್ಸ್ನ ಚೂಸ್ ಮಾಡ್ಕೊಂಡಿದ್ದೀರಾ, ಸೊ ಇವಾಗ ನೋಡೋಣ ನಿಮ್ಮ ಒಂದು ವ್ಯಕ್ತಿಯ ಜೊತೆ ಮುಂದೆ ಬರುವಂಥ ದಿನಗಳಲ್ಲಿ ರಿಕನ್ಸಿಲೇಷನ್ ಆಗುತ್ತಾ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಸೊ ಜಡ್ಜ್ಮೆಂಟ್ ಇದೆ ಬಾಟಮ್ ಆಫ್ ದಿ ಕಾರ್ಡ್. ಸೊ ಗೈಸ್ ಯಾರೆಲ್ಲ ಫಸ್ಟ್ ಪೈಲ್ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ದೀರಾ, ಇಲ್ಲಿ ವಿ ಹ್ಯಾವ್ ಜಡ್ಜ್ಮೆಂಟ್ ಕಾರ್ಡ್, ಐ ಪ್ರಿಸ್ಟ್ರೆಸ್, 9 ಆಫ್ ಪೆಂಟಿಕಲ್ಸ್, 6 ಆಫ್ ಪೆಂಟಿಕಲ್ಸ್, ಓಕೆ, ಆ್ಯಂಡ್ ಪೇಜ್ ಆಫ್ ಸೋರ್ಡ್ಸ್, ಜಸ್ಟಿಸ್ ಕಾರ್ಡ್, ಏಸ್ ಆಫ್ ಪೆಂಟಿಕಲ್ಸ್, 4 ಆಫ್ ಪೆಂಟಿಕಲ್ಸ್, ನೈಟ್ ಆಫ್ ಪೆಂಟಿಕಲ್ಸ್ ಜೊತೆಗೆ ವರ್ಲ್ಡ್ ಕಾರ್ಡ್ ಇದೆ. ಸೊ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಾ ಇದೆ ಅಂದರೆ, ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ಜೊತೆಗೆ ನಿಮ್ಮ ಕನೆಕ್ಷನ್ ರಿಕನ್ಸಿಲೇಷನ್ ಆಗುತ್ತೆ ಅಂತ ನಾನು ಹೇಳ್ಬೋದು. ಯಾಕೆಂತಂದರೆ ನಿಮ್ಮ ವ್ಯಕ್ತಿನೂ ಕೂಡ ಐ ಥಿಂಕ್ ಅವರು ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಈ ಒಂದು ಕನೆಕ್ಷನ್ ಮೇಲೆ. ಐ ಥಿಂಕ್ ಅವ್ರಿಗೆ ಯಾವುದೇ ಕಾರಣಕ್ಕೂ ನಿಮ್ಮನ್ನು ರಿಪ್ಲೇಸ್ ಮಾಡೋದಕ್ಕೆ ಆಗೋಲ್ಲ. ಯಾಕಂತಂದರೆ ನೀವು ತುಂಬಾ ಪ್ರೀತಿ ಕೊಟ್ಟಿದ್ದೀರಾ, ಕೇರ್ ಮಾಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ತುಂಬಾ ಎಲ್ಪ್ ಮಾಡಿದ್ದೀರಾ. ಐ ಥಿಂಕ್ ಫಿನಾನ್ಷಿಯಲಿ ನೀವು ತುಂಬಾ ನಿಮ್ಮ ವ್ಯಕ್ತಿಗೆ ಹೆಲ್ಪ್ ಮಾಡಿದ್ರೆ, ನಿಮಗೆ ಕಷ್ಟ ಇದ್ರೂ ಕೂಡ ನಿಮ್ಮ ವ್ಯಕ್ತಿ ಕಷ್ಟ ಅಂತ ನೋಡಿಕೊಂಡು ಅವ್ರಿಗೆ ಹೆಲ್ಪ್ ಮಾಡಿದ್ದೀರಾ. ಸೊ ಮುಂದೆ ಬರುವಂಥ ದಿನಗಳಲ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ ಅಂತ ನಾನು ಹೇಳ್ಬೋದು. ಸೊ ನಿಧಾನವಾಗಿ ಬರ್ತಾರೆ ಅಂತ ಹೇಳ್ತೀನಿ. ದಿರ್ ಈಸ್ ಅ ಸ್ಲೋ ಎನರ್ಜಿ ಫಾರ್ ಯುವರ್ ಕನೆಕ್ಷನ್, ಬಟ್ ನೀವು ವೆಯ್ಟ್ ಮಾಡೋದ್ರಿಂದ ಈ ಒಂದು ವ್ಯಕ್ತಿಗೋಸ್ಕರ ಡೆಫಿನೆಟ್ಲಿ ಇಟ್ ಇಸ್ ಗೋನಾ ವರ್ತ್ ಇಟ್ ಅಂತ ನಾನು ಹೇಳ್ಬೋದು. ಸೊ ಇವಾಗ ನಿಮ್ಮ ವ್ಯಕ್ತಿ ಒಂದು ರಿಯಲೈಸೇಷನ್ ಫೇಸಲ್ಲಿ ಇದ್ದಾರೆ, ದಟ್ ನಿಮ್ಮನ್ನ ರಿಪ್ಲೇಸ್ ಮಾಡ್ಬೋದು ಅಂತ ಅನ್ಕೊಂಡಿದ್ರು, ನಿಮ್ಮನ್ನ ಬಿಟ್ಟು ಬೇರೆಯವ್ರನ್ನ ಆಯ್ಕೆ ಮಾಡ್ಕೊಳ್ಬೋದು ಅಂತ ಇದ್ರು. ಬಟ್ ಆ ಒಂದು ತಪ್ಪುಗಳು ನಿಮ್ಮ ವ್ಯಕ್ತಿ ಅವರು ಅರ್ಥ ಮಾಡ್ಕೊಂಡಿದ್ದಾರೆ, ರಿಯಲೈಸೇಷನ್ ಆಗಿದೆ ದಟ್ ನನ್ನ ವ್ಯಕ್ತಿನ ಯಾವುದೇ ಕಾರಣಕ್ಕೂ ರೀಪ್ಲೇಸ್ ಮಾಡೋದಕ್ಕಾಗಲ್ಲ, ದೇ ಆರ್ ಇರ್ರಿಪ್ಲೇಸಬಲ್ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಆ್ಯಂಡ್ ದಿಸ್ ಪರ್ಸನ್ ಇಸ್ ಸ್ಟಾರ್ಟೆಡ್ ಟು ಮಿಸ್ ಯು ಅಂತ ನಾನು ಹೇಳ್ಬೋದು. ಸೊ ನೀವು ಕೂಡ ಆ ಒಂದು ಎನರ್ಜಿನ ಸೆನ್ಸ್ ಮಾಡ್ತಾ ಇದ್ರ ದಟ್ ಈ ಒಂದು ವ್ಯಕ್ತಿ ನನ್ನ ಲೈಫಲ್ಲಿ ಬರಲಿ. ಆ್ಯಂಡ್ ನಾನು ಅವ್ರನ್ನ ಐ ಥಿಂಕ್ ನೀವೊಂದು ಸ್ಟ್ರಾಂಗ್ ಆಗಿ ಒಂದು ಮ್ಯಾಗ್ನೆಟಿಕ್ ಪುಲ್ ಇದೆ ನಿಮ್ಮಿಬ್ಬರ ಮಧ್ಯ. ನೀವೆಷ್ಟೇ ದೂರ ಹೋಗ್ತಾ ಇದ್ರೆ ಅವರ ನೆನಪುಗಳಿಂದ ನೀವು ಆಚೆಗೆ ಬರೋಕ್ಕಾಗ್ತಾ ಇಲ್ಲ. ಸೊ ನೀವು ಈ ಒಂದು ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿದಾಗ ಎಲ್ಲನೂ ಕೂಡ ತುಂಬ ನೆಗ್ಲೆಕ್ಟ್ ಮಾಡಿದ್ರೆ ದಟ್ ಈ ಒಂದು ವ್ಯಕ್ತಿ ಬಗ್ಗೆ ನಾನು ಜಾಸ್ತಿ ಯೋಚನೆ ಮಾಡಬಾರ್ದು, ಜಾಸ್ತಿ ಥಿಂಕ್ ಮಾಡಬಾರ್ದು ಅಂತ ನೀವು ಯೋಚನೆ ಮಾಡಿದಷ್ಟು ಅವರ ಯೋಚನೆಗಳು ಹೆಚ್ಚಾಗ್ತಾನೆ ಇದೆ ಡೇ ಬೈ ಡೇ. ಬಟ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನು ಅಟ್ ದಿಸ್ ಮೊಮೆಂಟ್ ತುಂಬಾ ಮಿಸ್ ಮಾಡ್ತಾ ಇದ್ದಾರೆ, ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ಜನಗಳ ಜೊತೆಗೆ ನಿಮ್ಮ ಬಗ್ಗೆ ಸಜೆಷನ್ ಕೇಳ್ತಾ ಇದ್ದಾರೆ, ದೇ ಆರ್ ಡಿಸ್ಕಸಿಂಗ್ ಅಬೌಟ್ ಯು ಅಂತ ಹೇಳ್ಬೋದು.
ಬಟ್ ಡೆಫಿನೆಟ್ಲಿ ಅವರು ನಿಮಗೆ ಜಸ್ಟಿಸ್ ಕೊಡಬೇಕು ಅಂತ ಇದ್ದಾರೆ. ಸೊ ಜಸ್ಟಿಸ್ ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನಲ್ಲಿ ಜಸ್ಟಿಸ್ ನಿಮಗೆ ಸಿಗತ್ತೆ ಅಂತ ಹೇಳ್ತೀನಿ. ಸೊ ಐ ಥಿಂಕ್ ಈ ಹಿಂದೆ ನಿಮಗೆ ತುಂಬಾನೇ ಇನ್ಜಸ್ಟಿಸ್ ಆಗಿದೆ ನಿಮ್ಮ ವ್ಯಕ್ತಿ ಕಡೆಯಿಂದ, ತುಂಬಾನೇ ಅನ್ಯಾಯ ಆಗಿದೆ ನಿಮ್ಮ ವ್ಯಕ್ತಿ ಕಡೆಯಿಂದ. ಅವರು ತುಂಬಾನೇ ನಿಮಗೆ ಹರ್ಟ್ ಮಾಡಿದ್ದಾರೆ, ಚೀಟ್ ಮಾಡಿದ್ದಾರೆ. ಪ್ರತಿಯೊಂದರಲ್ಲೂ ಕೂಡ ಈ ಒಂದು ವ್ಯಕ್ತಿ ಐ ಥಿಂಕ್ ನೀವು ತುಂಬಾನೇ ಹರ್ಟ್ ಆಗಿದ್ರೆ ಒಂದು ವ್ಯಕ್ತಿಯಿಂದ. ಸೊ ಇವಾಗ ಅವ್ರಿಗೆ ಗಿಲ್ಟಿಂದ, ರೆಗ್ರೆಟ್ನೆಸ್ ಇಂದ ದೇ ಆರ್ ಕಮಿಂಗ್ ಇನ್ ಟು ದ ಕಾಮಿಂಗ್ ವಾಟರ್ ಅಂತ ನಾನು ಹೇಳ್ಬೋದು. ಸೊ ಜಡ್ಜ್ಮೆಂಟ್ ಇದೆ. ಸೊ ಐ ಥಿಂಕ್ ದಿಸ್ ಪರ್ಸನ್ ಡಿಸರ್ವ್ ಅನದರ್ ಚಾನ್ಸ್ ಅಂತ ಹೇಳ್ಬೋದು. ಅವ್ರಿಗೆ ಇನ್ನೊಂದು ಚಾನ್ಸ್ ಬೇಕಾಗಿದೆ ನಿಮ್ಮ ಜೊತೆಗೆ ಕನೆಕ್ಷನ್ ಅಲ್ಲಿ ಬರೋದಿಕ್ಕೆ. ಐ ಥಿಂಕ್ ದಿಸ್ ಪರ್ಸನ್ ನೀಡ್ಸ್ ಯು ಬ್ಯಾಕ್ ಅಂತ ಹೇಳ್ತೀನಿ. ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ಅವ್ರ ಲೈಫಲ್ಲಿ ತುಂಬಾ ವಿಚಾರಗಳನ್ನ ನಿಮ್ಮ ಹತ್ರ ಮುಚ್ಚಿಟ್ಟಿದ್ದಾರೆ. ಬಟ್ ಅದು ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಲೈಫಲ್ಲಿ ಅವ್ರು ಯಾವಾಗ ಬರ್ತಾರೆ ಆ ಎಲ್ಲ ಸೀಕ್ರೆಟ್ಸು, ಆ ಎಲ್ಲ ಅವ್ರು ಏನು ಮುಚ್ಚಿಟ್ಟಿದ್ರೆ ಅದೆಲ್ಲ ಹೇಳ್ಕೊಂಡು ಐ ಥಿಂಕ್ ದೇ ನೀಡ್ ಯು ಬ್ಯಾಕ್. ಅವರು ನಿಮ್ಗೋಸ್ಕರ ಏನನ್ ಬೇಕಾದ್ರೂ ತ್ಯಾಗ ಮಾಡೋದಕ್ಕೆ ರೆಡಿ ಇದ್ದಾರೆ, ಏನನ್ ಬೇಕಾದ್ರೂ ಅವರು ಎದುರಿಸೋದಕ್ಕೆ ರೆಡಿ ಇದ್ದಾರೆ, ಏನ್ ಬೇಕಾದ್ರೂ ರಿಸ್ಕ್ ತಗೊಳ್ಳೋದಕ್ಕೆ ಈ ಒಂದು ವ್ಯಕ್ತಿ ರೆಡಿ ಇದ್ದಾರೆ ಅಂತ ಹೇಳ್ಬೋದು. ಸೊ ದಿಸ್ ಪರ್ಸನ್ ವಾಂಟ್ಸ್ ಕಂಪ್ಲೀಷನ್ ವಿತ್ ಯು ಅಂತ ಹೇಳ್ತೀನಿ. ಸೊ ವರ್ಲ್ಡ್ ಕಾರ್ಡ್ ಇದೆ. ಸೊ ನಿಮ್ಮ ಒಂದು ಕನೆಕ್ಷನ್ ಇಂದ ನೀವು ಅವರ ಜೀವನದಲ್ಲಿ ಎಲ್ಲ ಒಪ್ಕೊಂಡು ಒಂದು ನಿರ್ಧಾರ ನೀವು ತಗೊಂಡ್ರೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಂಪ್ಲೀಟ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ದಿಸ್ ಪರ್ಸನ್ಸ್ ನೀಡ್ಸ್ ಯು ಬ್ಯಾಕ್. ಒಂದು ಸಾಲಿಡ್ ಕಮಿಟ್ಮೆಂಟ್ ಕೊಡೋದಕ್ಕೆ ನಿಮ್ಮ ವ್ಯಕ್ತಿ ರೆಡಿ ಆಗಿದ್ದಾರೆ. ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ದೂರದಿಂದ ಯೋಚನೆ ಮಾಡ್ತಾ ಇದ್ರೆ ಅಂತ, ದೂರದಿಂದ ಅಬ್ಸರ್ವ್ ಮಾಡ್ತಾ ಇದ್ರೆ. ಸೊ ನೀವೇನ್ ಮಾಡ್ತಾ ಇದ್ರ, ಏನ್ ಮಾಡ್ತಾ ಇಲ್ಲ, ದಿಸ್ ಪರ್ಸನ್ ಸೀಕ್ರೆಟ್ಲಿ ವಾಚಿಂಗ್ ಯು ಆನ್ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಅಥವಾ ನಿಮಗೆ ಗೊತ್ತಿರುವಂಥ ಕೆಲವೊಂದು ವ್ಯಕ್ತಿಗಳು ನಿಮ್ಮ ಬಗ್ಗೆ ಅವ್ರ ಹತ್ರ ಹೇಳ್ತಾ ಇದ್ರೆ ಅವ್ರ ಲೈಫಲ್ಲಿ ಈ ಥರ ನಡೀತಾ ಇದೆ, ಆ ಥರ ನಡೀತಾ ಇದೆ ಅಂತ. ಬಟ್ ದಿಸ್ ಪರ್ಸನ್ ಇಸ್ ಲವಿಂಗ್ ಯು ಎ ಲಾಟ್ ಅಂತ ಹೇಳ್ಬೋದು. ಈ ಒಂದು ವ್ಯಕ್ತಿ ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾರೆ, ಕೇರ್ ಮಾಡ್ತಾ ಇದ್ದಾರೆ. ಅಂದರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಟೆಲಿಪಥಿಕಲಿ ಕಮ್ಯುನಿಕೇಶನ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮ್ಮ ಡ್ರೀಮ್ಸಲ್ಲಿ ಬರ್ತಾ ಇದ್ರೆ, ನೀವು ಅವ್ರ ಡ್ರೀಮ್ಸಲ್ಲಿ ಹೋಗ್ತಾ ಇದ್ರ. ಸೊ ಒಂದು ಮ್ಯಾಗ್ನೆಟಿಕ್ ಪುಲ್ ಇದೆ. ಸೊ ಅವ್ರು ಎಷ್ಟೇ ದೂರ ಹೋಗ್ತಾ ಇದ್ರು ನಿಮ್ಮ ಕಡೆಗೆ ಅವರ ಒಂದು ಅಟ್ರಾಕ್ಷನ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್. ಒಂದು ರಿಕನ್ಸಿಲೇಷನ್, ರಿಯೂನಿಯನ್ ಮುಂದೆ ಬರುವಂಥ ದಿನಗಳಲ್ಲಿ ಆಗುತ್ತೆ. ಸೊ ವೇಟ್ ಮಾಡಿ, ಪಾಸಿಟಿವ್ ಆಗಿರಿ. ನಿಮ್ಮ ಎಲ್ಲ ಮ್ಯಾನಿಫೆಸ್ಟೇಷನ್ ಕೂಡ ಫುಲ್ಫಿಲ್ ಆಗ್ತಾ ಇದೆ ಅಂತ ಹೇಳ್ಬೋದು. ಯು ವಿಲ್ ಗೆಟ್ ಅ ಜಸ್ಟಿಸ್ ಫ್ರಮ್ ದಿಸ್ ಪರ್ಸನ್ ಆ್ಯಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ನೀಡ್ಸ್ ಟು ಬ್ಯಾಲೆನ್ಸ್ನ ತರಬೇಕು ಈ ಒಂದು ಕನೆಕ್ಷನಲ್ಲಿ. ಒಂದು ಚಾನ್ಸ್ ನನ್ನ ವ್ಯಕ್ತಿಗಳಿಂದ ನನಗೆ ಬೇಕು, ನಾನು ಅವ್ರ ಲೈಫಲ್ಲಿ ಹೋಗಬೇಕು, ಕಮ್ಯುನಿಕೇಷನ್ ಮಾಡಬೇಕು, ಮಾತಾಡಬೇಕು, ಎಲ್ಲನೂ ಸರಿಪಡಿಸ್ಕೊಳ್ಬೇಕು. ಈ ಒಂದು ವ್ಯಕ್ತಿ ಇಲ್ಲದೆ ಬದುಕೋಕ್ಕಾಗೋದಿಲ್ಲ. ದಿಸ್ ಪರ್ಸನ್ ಆಲ್ಸೋ ನೀಡ್ಸ್ ಮೀ. ಸೊ ಈ ಥರದ್ದೆಲ್ಲ ಅವ್ರಿಗೆ ಯೋಚನೆಗಳು ಬರುತ್ತೆ. ಬಟ್ ಅವ್ರಿಗೆ ತುಂಬ ಭಯ ಇದೆ, ಫಿಯರ್ಫುಲ್ ಇದೆ. ನಿಮ್ಮನ್ನ ಫೇಸ್ ಟು ಫೇಸ್ ಫೈಟ್ ಮಾಡೋಕ್ಕಾಗಲ್ಲ. ಸೊ ದೇ ನೋ ವಾಟ್ ದೇ ಹ್ಯಾವ್ ಡನ್ ಟು ಯು. ಸೊ ಈ ಒಂದು ವ್ಯಕ್ತಿ ತುಂಬ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ದೇ ನಿದ್ದೆ ಬರ್ತಾ ಇಲ್ಲ, ಸರಿಯಾಗಿ ಊಟ ಸೇರ್ತಾ ಇಲ್ಲ, ಈ ಥರನೇ ಅವ್ರದ್ದು ಎನರ್ಜೀಸ್ ಇದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಗೋನಾ ಕಮ್ ಬ್ಯಾಕ್. ಬಟ್ ಅವ್ರು ನಿಮ್ಮ ಜೊತೆಗೆ ಜೆನ್ಯೂನ್ ಆಗಿ ಅವರು ನಿಮ್ಮನ್ನ ಪ್ರೀತಿ ಮಾಡ್ತಾರೆ, ಆನೆಸ್ಟಿ ಆಗಿ ನಿಮ್ಮ ಜೊತೆಗಿದ್ದಾರೆ, ಲಾಯಲ್ ಆಗಿರಬೇಕು ಅಂತ ಇದ್ದಾರೆ. ಸೊ ನಿಮಗೆ ಒಂದು ಚಾನ್ಸ್ ನೀವು ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ಕೊಟ್ಟರೆ ದಿಸ್ ಇಸ್ ಗೋನಾ ಬಿ ಅ ಫ್ಯಾಂಟಾಸ್ಟಿಕ್ ಜರ್ನಿ ಇನ್ ಯುವರ್ ಕನೆಕ್ಷನ್ ಅಂತ ಹೇಳ್ಬೋದು. ಸೊ ಮುಂದೆ ಬರುವಂಥ ದಿನಗಳಲ್ಲಿ ಯಾವಾಗ ನಿಮ್ಮ ಕನೆಕ್ಷನಲ್ಲಿ ನಿಮ್ಮ ವ್ಯಕ್ತಿ ಬರ್ತಾರಂದರೆ ಇಟ್ ವಿಲ್ ಟೇಕ್ಸ್ ಒಂದು 8 months 6 months ಆ ಥರ ಟೈಮ್ ತಗೊಳುತ್ತೆ. ಬಟ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ಜೊತೆಗೆ ರಿಕನ್ಸಿಲೇಷನ್ ಆಗತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್. ಓಕೆ ಗೈಸ್, ಯಾರೆಲ್ಲ ರೆಡ್ ಜಾಸ್ಪರ್ನ ಚೂಸ್ ಮಾಡ್ಕೊಂಡಿದ್ದೀರಾ? ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿಯ ಜೊತೆಗೆ ಮುಂದೆ ಬರುವಂಥ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ರಿಕನ್ಸಿಲೇಷನ್ ಆಗತ್ತಾ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ಕ್ವೀನ್ ಆಫ್ ಕಪ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಸೆಕೆಂಡ್ ಪೈಲ್ನ ಚೂಸ್ ಮಾಡ್ಕೊಂಡಿದ್ರಾ, ಇಲ್ಲಿ ಬಾಟಮ್ ಆಫ್ ದಿ ಕಾರ್ಡ್ ಕ್ವೀನ್ ಆಫ್ ಕಪ್ಸ್ ಇದೆ, 6 of cups ಇದೆ, ಡೆತ್ ಕಾರ್ಡ್ ಇದೆ, ಐ ಹ್ಯಾವ್ ಸ್ಟ್ರೆಂತ್ ಕಾರ್ಡ್. ಓಕೆ, ಸೊ 7 of swords, ಸೊ 10 of pentacles, page of pentacles, knight of swords and 8 of cups, devil card, 2 of swords ಜೊತೆಗೆ ಕಿಂಗ್ ಆಫ್ swords. ಸೊ ಗೈಸ್, ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಾ ಇದೆ ಅಂತ ಅಂದರೆ,
ಸೊ ಈ ಒಂದು ವ್ಯಕ್ತಿ ಐ ಥಿಂಕ್ ದಿಸ್ ಪರ್ಸನ್ ಇಸ್ ಆಲ್ರೆಡಿ ಇನ್ ಅ ಕನೆಕ್ಷನ್ ಅಂತ ನಾನು ಹೇಳ್ಬೋದು. ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ರೀಡಿಂಗ್ನ ನೋಡ್ತಾ ಇದ್ರ, ದಿಸ್ ಪರ್ಸನ್ ಇಸ್ ಇನ್ ಅ ಥರ್ಡ್ ಪಾರ್ಟಿ ಸಿಚುಯೇಷನ್. ಅಂದರೆ ಈ ಒಂದು ವ್ಯಕ್ತಿ ಅವರು ಈಗ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ, ಅಥವಾ ಅವ್ರಿಗೆ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿರ್ಬೋದು, ಅಥವಾ ಮುಂದೆ ಬರುವಂಥ ದಿನಗಳಲ್ಲಿ ಆ ಒಂದು ವ್ಯಕ್ತಿಗೆ ಮದುವೆ ಆಗ್ತಾ ಇರ್ಬೋದು. ಈ ಥರ ಎನರ್ಜೀಸ್ ನಾನು ನೋಡ್ತಾ ಇದ್ದೀನಿ. ಬಿಕಾಸ್ ನನಗೆ ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಇದೆ. ಸೊ 10 ಆಫ್ ಪೆಂಟಿಕಲ್ಸ್ ಮತ್ತು ಸ್ಟ್ರೆಂತ್ ಕಾರ್ಡ್ ಏನು ತೋರಿಸ್ತಾ ಇದೆ ಅಂತಂದರೆ, ಡೆಫಿನೆಟ್ಲಿ ದಿಸ್ ಪರ್ಸನ್ ಹ್ಯಾವಿಂಗ್ ಅ ಕನೆಕ್ಷನ್ ಆಲ್. ಸೊ ಕನೆಕ್ಷನ್ ಇಲ್ಲ ಅಂದರೆ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಎನ್ ಅಫೇರ್ ಅಂತ ನಾನು ಹೇಳ್ಬೋದು. ಸೊ ಈ ಒಂದು ವ್ಯಕ್ತಿ ಅವರ ಜೀವನದಲ್ಲಿ ಒಂದು ಫೀಮೇಲ್ ಇದ್ದಾರೆ, ಸೊ ಮತ್ತೆ ಇನ್ನೊಬ್ರು ಮೇಲ್ ಇದ್ದಾರೆ. ಸೊ ಅವರ ಜೀವನದಲ್ಲಿ ಅವರು ರಿಲೇಷನ್ಶಿಪ್ಪಲ್ಲಿ ಕನೆಕ್ಷನಲ್ಲಿ ದಿಸ್ ಪರ್ಸನ್ ಇಸ್ ಆಲ್ರೆಡಿ ಹ್ಯಾವಿಂಗ್ ಅಂತ ನಾನು ಹೇಳ್ಬೋದು. ಸೊ ದಿಸ್ ಪರ್ಸನ್ ಇಸ್ ನಾಟ್ ಸೋ ಲಾಯಲ್, ನಾಟ್ ಸೋ ಆನೆಸ್ಟ್ ವಿತ್ ಯು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಜೊತೆಗೆ ಅವ್ರು ಆನೆಸ್ಟ್ ಆಗಿಲ್ಲ, ಲಾಯಲ್ ಆಗಿಲ್ಲ. ಈ ಒಂದು ವ್ಯಕ್ತಿಗೋಸ್ಕರ ನೀವೇನು ವೆಯ್ಟ್ ಮಾಡ್ತಾ ಇದ್ದೀರಾ, ಐ ಥಿಂಕ್ ಈ ಒಂದು ವ್ಯಕ್ತಿ ಡಸಂಟ್ ಡಿಸರ್ವ್ ಯು ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ಈ ಒಂದು ವ್ಯಕ್ತಿಗೆ ನೀವು ತುಂಬಾನೇ ಐ ಥಿಂಕ್ ಅಟೆನ್ಷನ್ ಕೊಡ್ತಾ ಇದ್ದೀರಾ, ನೀವು ತುಂಬಾನೇ ಅವ್ರಿಗೋಸ್ಕರ ಕಮ್ಯುನಿಕೇಶನ್ ಮಾಡಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ. ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಸ್ವೀಕಾರ ಮಾಡೋದಕ್ಕೆ ಅವ್ರಿಗೆ ಆ ಒಂದು ವರ್ತ್ ಇಲ್ಲ ಅಂತ ಹೇಳ್ಬೋದು. ಸೊ ಯಾಕಂತ ಅಂದ್ರೆ ಈ ಒಂದು ವ್ಯಕ್ತಿ ಜೆನ್ಯೂನ್ ಆಗಿ ನಿಮ್ಮ ಜೊತೆಗಿಲ್ಲ, ಲಾಯಲ್ ಆಗಿಲ್ಲ, ಆನೆಸ್ಟಿ ಆಗಿಲ್ಲ. ಸೊ ಅವರು ಈಗಲೂ ಕೂಡ ನಿಮ್ಮ ಹತ್ರ ತುಂಬಾ ಸತಿ ಸುಳ್ಳನ್ನ ಹೇಳ್ತಾ ಬಂದಿದ್ದಾರೆ. ಅಂದ್ರೆ ಈ ಒಂದು ವ್ಯಕ್ತಿ ನಿಮಗೆ ಚೀಟಿಂಗ್ ಮಾಡ್ತಾ ಇದ್ದಾರೆ. ಯು ಆರ್ ಬಿಕಮಿಂಗ್ ಅ ಫೂಲ್ ಅಂತ ನಾನು ಹೇಳ್ಬೋದು. ಯಾಕಂತಂದ್ರೆ 7 ಆಫ್ ಸೋರ್ಸ್ ಇದೆ. ಬಿಕಾಸ್ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹಾನೆಸ್ಟ್. ಸೊ ಎಲ್ಲೋ ಒಂದು ಕಡೆ ನೀವು ಇವಾಗ ಕಮ್ಯುನಿಕೇಶನ್ ಮಾಡ್ತಾ ಇದ್ರೆ ಒಂದು ವ್ಯಕ್ತಿ ಜೊತೆಗೆ, ಅಥವಾ ನಿಮ್ಮ ಒಂದು ಪರ್ಸನ್ ಬಗ್ಗೆ, ನಿಮ್ಮ ವ್ಯಕ್ತಿ ಬಗ್ಗೆ ಬೇರೆಯವ್ರು ಯಾರೋ ಹೇಳ್ತಾ ಇದ್ರೆ, ಲೈಕ್ ಅವ್ರ ಲೈಫಲ್ಲಿ ಆಲ್ರೆಡಿ ರಿಲೇಷನ್ಶಿಪ್ ಅಲ್ಲಿ ಇದ್ದಾರೆ, ಅವ್ರ ಲೈಫಲ್ಲಿ ಆಲ್ರೆಡಿ ಪ್ರೀತಿ ಇದೆ, ಸೊ ಈ ತರ ಇದೆ. ಸೊ ಅವ್ರಿಗೋಸ್ಕರ ವೇಟ್ ಮಾಡಕ್ ಹೋಗ್ಬಿಡಿ, ಮೋನ್ ಆಗಿ ಅಂತ ತುಂಬಾ ಜನ ನಿಮಗೆ ಸಜೆಷನ್ ಕೊಡ್ತಾ ಇದ್ದಾರೆ. ಪ್ಲೀಸ್ ಫಾಲೋ ದಟ್ ಅಂತಾನೆ ನಾನು ಹೇಳ್ತೀನಿ. ಯಾಕೆ ಅಂತಂದ್ರೆ ಒಂದು ವ್ಯಕ್ತಿ ಡೆವಿಲ್ ಎನರ್ಜಿಲಿ ಇದ್ದಾರೆ, ಒಂದು ಸ್ವಾರ್ಥತನ ಅವ್ರಿಗೆ ಹೆಚ್ಚಾಗ್ತಾ ಇದೆ, ಒಂದು ನೆಗೆಟಿವ್, ಒಂದು ಡಾರ್ಕ್ನೆಸ್ ಅಲ್ಲಿ ನಿಮ್ಮ ವ್ಯಕ್ತಿಯ ಲೈಫು ಇದೆ ಅಂತ ಹೇಳ್ಬೋದು. ಯಾಕಂತ ಅಂದ್ರೆ ಅವ್ರು ಯಾರ ಜೊತೆ ಡೀಲ್ ಮಾಡ್ತಾ ಇದ್ರೆ ಆ ಒಂದು ವ್ಯಕ್ತಿ ನಿಮ್ಮ ವ್ಯಕ್ತಿ ಜೊತೆಗೆ ಆನೆಸ್ಟಿಯಿಂದ ಇಲ್ಲ. ಐ ಥಿಂಕ್ ಇಲ್ಲಿ ನಿಮ್ಮ ವ್ಯಕ್ತಿನೂ ಚೀಟಿಂಗ್ ಆಗ್ತಾ ಇದೆ, ನಿಮ್ಮ ವ್ಯಕ್ತಿ ಜೊತೆನೂ ಇಲ್ಲಿ ಚೀಟಿಂಗ್ ಆಗ್ತಾ ಇದೆ. ಸೊ ನಿಮಗೆ ಹೆಂಗೆ ಒಂದು ವ್ಯಕ್ತಿ ಚೀಟಿಂಗ್ ಮಾಡಿದ್ರು ಅದೇ ರೀತಿ ಅವ್ರ ಲೈಫಲ್ಲಿ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಅವ್ರು ಯಾರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ, ಆ ಒಂದು ವ್ಯಕ್ತಿ ನಿಮ್ಮ ವ್ಯಕ್ತಿ ಜೊತೆಗೆ ಲಾಯಲ್ ಆಗಿಲ್ಲ, ಆನೆಸ್ಟಿ ಆಗಿಲ್ಲ. ಸೊ ಇವರು ಸುಮ್ಮನೆ ಆ ಒಂದು ವ್ಯಕ್ತಿ ನಿಮ್ಮ ವ್ಯಕ್ತಿನ ಉಪಯೋಗಿಸ್ಕೊಳ್ತಾ ಇದ್ದಾರೆ, ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ. ದೇ ಆರ್ ನಿಮ್ಮ ವ್ಯಕ್ತಿನ ಸಮಥಿಂಗ್ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರೆ, ದಟ್ ನನಗೆ ನೀನು ಬಿಟ್ರೆ ಇರೋಕ್ಕಾಗಲ್ಲ, ಐ ಆಲ್ವೇಸ್ ವಾಂಟೆಡ್ ಯು ಬ್ಯಾಡ್ಲಿ. ಸೊ ಈ ಥರದ್ದೆಲ್ಲ ಒಂದು ಏಮರ್ಸ್ತಾ ಇದ್ದಾರೆ ನಿಮ್ಮ ವ್ಯಕ್ತಿನ ಆ ಒಂದು ವ್ಯಕ್ತಿ. ಬಟ್ ಈ ಒಂದು ವ್ಯಕ್ತಿ ಅಟ್ ಪ್ರೆಸೆಂಟ್ ಈ ಒಂದು ವ್ಯಕ್ತಿ ಆ ಒಂದು ಬೇರೆ ವ್ಯಕ್ತಿನ ಇಷ್ಟಪಡ್ತಾ ಇದ್ದಾರೆ. ಸೊ ಇವ್ರು ಯಾರನ್ನ ಇಷ್ಟಪಡ್ತಾ ಇದ್ದಾರೆ, ಆ ಒಂದು ವ್ಯಕ್ತಿ ಇನ್ಯಾರನ್ನೋ ಇಷ್ಟಪಡ್ತಾ ಇದ್ದಾರೆ. ಸಮಥಿಂಗ್ ಇಟ್ ಈಸ್ ಲೈಕ್ ದಿಸ್ ಅಂತ ನಾನು ಹೇಳ್ಬೋದು. ಸೊ ನಿಮ್ಮ ವ್ಯಕ್ತಿ ಕರ್ಮ ಮಾಡಿದ್ದಾರೆ, ಕರ್ಮವನ್ನು ಅನುಭವಿಸುವಂಥ ದಿನಗಳು ಅವರ ಲೈಫಲ್ಲಿ ಹತ್ರ ಬರ್ತಾ ಇದೆ. ಸೊ ಇವಾಗ ನೀವೇನು ಹೆಲ್ಪ್ ಮಾಡೋಕ್ಕೆ ಒಂದು ವ್ಯಕ್ತಿಗೆ ಆಗೋದಿಲ್ಲ, ಯಾಕಂತಂದ್ರೆ ಅವರು ಆಲ್ರೆಡಿ ಅವ್ರ ಕರ್ಮದಲ್ಲಿ ಅವರು ಇದ್ದಾರೆ ಅಂತ ಹೇಳ್ತೀನಿ. ಸೊ ಈ ಒಂದು ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡೋದಾ ಬೇಡವಾ ಅಂತ ಅಂದರೆ, ಐ ಥಿಂಕ್ ಡೋಂಟ್ ನೀಡ್ ಟು ವೆಯ್ಟ್ ಅಂತ ನಾನು ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ವ್ಯಕ್ತಿಗೆ ಆಲ್ರೆಡಿ ಮಲ್ಟಿಪಲ್ ಪರ್ಸನಾಲಿಟೀಸ್, ಮಲ್ಟಿಪಲ್ ಪರ್ಸನ್ಸ್ ಇವ್ರ ಲೈಫಲ್ಲಿ ಇದ್ದಾರೆ. ಸೊ ಇವ್ರು ಎಲ್ಲಾರ ಜೊತೆನೂ ತುಂಬಾನೇ ಗೇಮ್ಸ್ ಆಡಿದ್ದಾರೆ. ಸೊ ತುಂಬಾನೇ ಒಂದು ವ್ಯಕ್ತಿಗೆ ಲೈಕ್ ಏನೋ ಅವ್ರ ಲೈಫಲ್ಲಿ ಅವ್ರು ಯಾರನ್ನೂ ಅಷ್ಟೊಂದು ಸೀರಿಯಸ್ ಆಗಿ ಅವ್ರು ತಗೊಂಡಿಲ್ಲ. ಪ್ರೀತಿ ಅಂತ ಬಂದ್ರೆ, ಕನೆಕ್ಷನ್ ಅಂತ ಬಂದ್ರೆ ಅವ್ರು ಯಾರನ್ನೂ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿಲ್ಲ. ಮೇ ಬಿ ಅವ್ರು ನಿಮ್ಮನ್ನೂ ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ. ಸೊ ಹಾಗಾಗಿ ಅವರು ನಿಮ್ಮನ್ನ ತುಂಬಾ ಬೇಗ ಅವ್ರು ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ. ಸೊ ಈ ಥರದ್ದೆಲ್ಲನೂ ನನಗೆ ಇಂಟೆನ್ಷನ್ಸ್ ಬರ್ತಾ ಇದೆ. ಸೊ ಡೋಂಟ್ ವೇಟ್ ಫಾರ್ ದಿಸ್ ಪರ್ಸನ್, ಬಿಕಾಸ್ ಈಗ ಆಲ್ರೆಡಿ ಅವರು ಬೇರೆ ಕನೆಕ್ಷನ್ ಅಲ್ಲಿ ಇದ್ದಾರೆ. ಸೊ ಬೇರೆ ಕನೆಕ್ಷನ್ ಅಲ್ಲಿ ಇದ್ದು ಅವರು ಕೂಡ ಯಾಮಾರ್ತಾ ಇದ್ದಾರೆ, ಚೀಟಿಂಗ್ ಅವ್ರಿಗೂ ಕೂಡ ಆಗ್ತಾ ಇದೆ. ಸೊ ಲೆಟ್ ದೇಮ್ ಫೇಸ್ ದೇರ್ ಕರ್ಮ, ಲೆಟ್ ದೇಮ್ ಗೋ ಅಂತ ನಾನು ಹೇಳ್ತೀನಿ. ಸೊ ಯಾವಾಗ ನೀವು ಅವ್ರನ್ನ ಲೆಟ್ ಗೋ ಮಾಡ್ತೀರಾ, ದೆನ್ ಯು ವಿಲ್ ಬಿಕಮ್ ಅ ವೆರಿ ಗುಡ್ ಪರ್ಸನ್ ಇನ್ ಯೋರ್ ಲೈಫ್ ಅಂತ ಹೇಳ್ತೀನಿ. ಯಾಕಂದ್ರೆ ನಿಮಗೆ ಅವಾಗ ಒಳ್ಳೇದಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಇವಾಗ ಒಂದು ಕರ್ಮನ ಬಯಸಿದ್ರೆ ಆ ಕರ್ಮ ನನ್ನ ಲೈಫಲ್ಲಿ ಬರಲಿ ಅಂತ, ಬಟ್ ಡೋಂಟ್ ಎಂಟರ್ ದೇರ್ ಲೈಫ್ ಅಂತಾನೆ ನಾನು ಹೇಳ್ತೀನಿ. ಸೊ ದಿಸ್ ಪರ್ಸನ್ ನಾಟ್ ಡಿಸರ್ವ್ ಯು. ಸೊ ನೀವು ತುಂಬ ಒಳ್ಳೆಯ ವ್ಯಕ್ತಿನ ಡಿಸರ್ವ್ ಮಾಡ್ತೀರಾ, ಈ ಒಂದು ವ್ಯಕ್ತಿ ನಿಮ್ಮನ್ನ ಡಿಸರ್ವ್ ಮಾಡೋದಿಲ್ಲ. ಸೊ ವೇಟ್ ಮಾಡಕ್ಕೆ ಹೋಗ್ಬೇಡಿ, ಮೋನ್ ಆಗಿ ಅಂತ ಹೇಳ್ತೀನಿ. ಸೊ ಮೋನ್ ಆಗಿ ಪಾಸಿಟಿವ್ ಆಗಿದ್ದು ನಿಮ್ಮ ಕನೆಕ್ಷನಲ್ಲಿ ಒಂದು ಒಳ್ಳೆ ಪಾರ್ಟ್ನರ್ ಪ್ರವೇಶ ಆಗ್ತಾ ಇದ್ದಾರೆ, ಅವ್ರಿಗೋಸ್ಕರ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಈ ಒಂದು ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಗೈಸ್.